ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನದಲ್ಲಿ ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ಹಾಡಿ ಸ್ತುತಿಸಿ ಕೊಂಡಾಡಿ ನಾವು ಪ್ರಾರ್ಥಿಸುವಂಥವರಾಗಿರೋಣ ಮತ್ತು ದೇವರ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿ ನೂತನ ವಾರವನ್ನು ನೂತನ ದಿನವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಿ. ಎಷ್ಟೆಲ್ಲ ರೀತಿಯ ಶೋಧನೆಗಳು, ಹೋರಾಟಗಳು, ಆಪತ್ತುಗಳು, ದುರಂತಗಳು ಇರುವಂಥ ಲೋಕದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿದೆ. ನಮಗೆ ಕೊಟ್ಟಂಥ ಆರೋಗ್ಯ, ಆಹಾರ, ವಸ್ತ್ರ, ರಕ್ಷಣೆ, ಸಂತೋಷ, ಪವಿತ್ರಾತ್ಮನ ಬಲಕ್ಕಾಗಿ, ದೂತರ ದಂಡಿನ ಕಾವಲಿಗಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿರುವಾಗ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಮಾತ್ರವಲ್ಲ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನೀ ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು. ಮುಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ವಿಶೇಷವಾಗಿ ಈ ದಿನದಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವರಾಗಿದ್ದೇವೆ. ನೀನು ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ನಮ್ಮ ಸಂಗಡ ನಮ್ಮೊಂದಿಗಿರುವಂಥ ಆರಾಧನಾ ತಂಡ ನಮ್ಮನ್ನು ಆರಾಧನೆಯಲ್ಲಿ ಲೀಡ್ ಮಾಡುವವರಾಗಿದ್ದಾರೆ. ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ದೇವರನ್ನು ಆರಾಧನೆ ಮಾಡುವಂಥವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯ. ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸುವ. ಆತನು ಒಳ್ಳೆಯವನಾಗಿದ್ದಾನೆ. ಈ ವಾರದಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಸೇರಿ ಬಂದು ಆತನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ತನ್ನ ವಾಕ್ಯವನ್ನು ಕೇಳುವಂತೆ ನಮಗೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತಾ ಇರೋಣ. ಹಲ್ಲೆಲೂಯ. ನಮ್ಮ ಯೇಸು, ಆತನು ಮಹಾರಾಜನಾಗಿರುವ ಯೇಸು, ಆತನು ಪರಿಶುದ್ಧನಾಗಿರುವ ಯೇಸು, ಆತನು ಅದ್ಭುತನಾಗಿರುವ ಯೇಸು. ಆತನಂತೆ ದೇವರು ಯಾರೂ ಇಲ್ಲ. ಆತನು ಉನ್ನತನಾಗಿರುವ ದೇವರು. ಹಲ್ಲೆಲೂಯ. ನಾವೆಲ್ಲರೂ ಹಾಲೆಲೂಯ ಆಡಿ ದೇವರನ್ನು ಸ್ತುತಿಸುವ. ಕರಗಳನ್ನು ತಟ್ಟುವ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧ 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು.
ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಅದ್ಭುತನು 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ನಮ್ಮ ಕರ್ತನು ಪರಿಶುದ್ಧನು, ಅದ್ಭುತನು, ಉನ್ನತನಾಗಿರುವ ಕರ್ತನು. ಆತನ ನಾಮ ನಮಗೆ ಆಶ್ರಯವಾಗಿದೆ. ಆಮೇಲೆ ಆತನು ನಮಗೆ ಆಶ್ರಯವಾಗಿರುವಾಗ ನಮಗೆಂದಿಗೂ ಭಯವೇ ಇಲ್ಲ. ಆತನು ಯೆಹೋವ ಈರೆಯಾಗಿ, ಯೆಹೋವ ನಿಸ್ಸಿಯಾಗಿ, ಯೆಹೋವ ರಾಫ ಆಗಿ, ಯೆಹೋವ ರುವ ಆಗಿ, ಯೆಹೋವ ಶಮ್ಮ ಆಗಿ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಆತನಿರುವಾಗ ನಮಗೆ ಭಯವಿಲ್ಲ, ನಮಗೆಂದು ಜಯವೇ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಆಡುವ ಕರ್ತನ ನಾಮ ನನಗೆ ಆಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ಶಮ್ಮ,
ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು. ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು. ಭಯವಿಲ್ಲ, ಯಾವ ಭಯವೂ ಇಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ನಿಸ್ಸಿ, ಯೆಹೋವ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ರಾಫ, ಯೆಹೋವ ರಾಫ, ಆರೋಗ್ಯದಾಯಕನೇ. ಯೆಹೋವ ರಾಫ, ಆರೋಗ್ಯದಾಯಕನೇ. ಗುಣವಾದೆವು, ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ ಶಮ್ಮ ಜೊತೆಯಲ್ಲೇ ಇರುವನು. ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವನು. ಭಯವಿಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಎಲ್ಲರೂ ಸೇರಿ ಕರ್ತನಾಮ, ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಯೆಹೋವ ರಾಫಾಗೆ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ವಾಕ್ಯ ಹೇಳುತ್ತದೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಹಲ್ಲೆಲೂಯಾ, ನಾವು ಗುಣವಾಗಿದ್ದೇವೆ. ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಯಾವ ರೋಗಕ್ಕೂ ಯೇಸುವಿನ ನಾಮದ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಆತನು ಎಲ್ ಶಡಾಯ್ ಆಗಿ ನಮ್ಮೊಂದಿಗೆ ಇರುವ ಕರ್ತನು. ಹಲ್ಲೆಲೂಯಾ, ಆತನು ಯೆಹೋವ ಶಮ್ಮ ಆಗಿ ನಮ್ಮ ಜೊತೆಯಲ್ಲೇ ನಡೆಯುವ ಕರ್ತನು. ಹಲ್ಲೆಲೂಯಾ, ಆತನ ಹಾಗೆ ದೇವರಿಲ್ಲ. ಹಲ್ಲೆಲೂಯಾ. ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನಿಂದ ಸಾಧ್ಯವು, ನಿನ್ನಿಂದ ಸಾಧ್ಯವು ಒಂದು ಇಲ್ಲ.
ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಇಲ್ಲಪ್ಪ, ನಿನ್ನಿಂದ ಸಾಧ್ಯವೂ ಒಂದುವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದುವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಎಲ್ಲರೂ ಸೇರಿ ಯೆಹೋವ ರಾಫ, ಯೆಹೋವ ರಾಫ, ಸುಖ ತಂದ ದೇವರೇ, ಯೆಹೋವ ರಾಫ, ಸುಖ ತಂದ ದೇವರೇ, ನಿನ್ನ ಸ್ತುತಿಸುವೆವು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವೂ ಒಂದುವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದುವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದುವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದುವಿಲ್ಲ. ಎಲ್ರೋಯಿ ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ, ಅಪ್ಪ ಎಲ್ರೋಯಿ ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ, ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು, ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹೌದು ಕರ್ತ, ಹೌದು ಆಮೇಲೆ ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲ್ಲೂಯ, ಹಾಲೆಲ್ಲೂಯ. ಆತ ನಮ್ಮ ಅಗತ್ಯಗಳನ್ನೆಲ್ಲ ಆಮೇಲೆ ತಿಳಿದಿರುವ ಕರ್ತನು. ಹಾಲೆಲ್ಲೂಯ, ನಮಗೆ ಹಾಲೆಲ್ಲೂಯ ಎಲ್ಲ ರೋಗಗಳನ್ನು ನೀಗಿಸುವ ಕರ್ತನಾಗಿ ನಮ್ಮೊಂದಿಗೆ ಇರುವಾಗ ಹಾಲೆಲ್ಲೂಯ, ಹಾಲೆಲ್ಲೂಯ. ನಮಗೆ ಯಾವ ರೀತಿಯಲ್ಲೂ ಯಾವ ವಿಷಯದಲ್ಲೂ ನಮಗೆ ಕಳವಳ ಚಿಂತೆ ಇಲ್ಲ. ಹಾಲೆಲ್ಲೂಯ, ಹಾಲೆಲ್ಲೂಯ. ನಮಗೆ ಎಂದೆಂದು ಜಯ ಕೊಡುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲ್ಲೂಯ. ನಾವೆಲ್ಲರೂ ಸೇರಿ ಆಡುವ ಯೆಹೋವ ಇದೆ ನೀ ನನ್ನ ದೇವರು. ಹಾಲೆಲ್ಲೂಯ. ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು. ಯೆಹೋವ ಈರೇ ನೀ ನಮ್ಮ ದೇವರು, ಯೆಹೋವ ಈರೇ ನೀ ನಮ್ಮ ದೇವರು, ನನ್ನ ಅಗತ್ಯವ ಪೂರೈಸುವೆ, ನನ್ನ ಅಗತ್ಯವ ಪೂರೈಸುವೆ. ಆರಾಧನೆ, 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 ಓ ಆರಾಧನೆ, 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 ನನ್ನ ಅಗತ್ಯವ ಪೂರೈಸುವೆ. ನೀ
ಪೂರೈಸುವೆ. ಯೆಹೋವ ರಾಫ, ಯೆಹೋವ ರಾಫ ನೀ ನನ್ನ ದೇವರು. ಯೆಹೋವ ರಾಫ ನೀ ನನ್ನ ದೇವರು. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ರೋಗ ಪರಿಹಾರ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೆ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ಯೆಹೋವ ರುವ, ಯೆಹೋವ ರುವ ನೀ ನನ್ನ ದೇವರು. ಯೆಹೋವ ರುವ ನೀ ನನ್ನ ದೇವರು. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಕೊರತೆಯ ಬಲ್ಲಾತನೇ. ಆರಾಧನೆ 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 ಆರಾಧನೆ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ಎಲ್ಲರೂ ಸೇರಿ ಆರಾಧನೆ 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 ಎಲ್ಲರೂ ಸೇರಿ ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ಆರಾಧನೆ 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 ಓ ಆರಾಧನೆ ಆರಾಧನೆ ಆರಾಧನೆ
ನಮ್ಮ ಕೊರತೆಗಳನ್ನು ಬಲ್ಲ ಕರ್ತನು, ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು, ನಮಗೆಲ್ಲವನ್ನು ಒದಗಿಸುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲೂಯ. ಯೆಹೋವ ರಾಫಾದ ಕರ್ತನು, ನಮ್ಮ ರೋಗ ಪರಿಹಾರಕನು, ಒಳ್ಳೆಯ ವೈದ್ಯನಾಗಿ ನಮ್ಮೊಂದಿಗೆ ಇರುವಾಗ ಆಮೇಲೆ ಹಾಲೆಲೂಯ ಯಾವ ರೋಗಗಳಿಗೂ ಹಾಲೆಲೂಯ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ. ಆಮೇಲೆ ಯೇಸುವಿನ ನಾಮದೆಲ್ಲ ರೋಗಗಳು ನೀಗಿ ಹೋಗಲಿ. ಹಾಲೆಲೂಯ. ಆಮೇಲೆ ಆತನು ನಮಗೆ ಒಳ್ಳೆ ಕುರುಬನಾಗಿ ನಮ್ಮೊಂದಿಗೆ ಇರುವಾಗ, ಆಮೇಲೆ ನಮ್ಮ ಕೊರತೆಗಳನ್ನು ಬಲ್ಲ ಕರ್ತನಾಗಿರುವಾಗ ಯಾವ ಕೊರತೆಗಳು ನಮಗಾಗುವುದಿಲ್ಲ. ಹಾಲೆಲೂಯ. ಅಪ್ಪ ತಂದೆ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನನ್ನು ಆರಾಧಿಸುವಂತೆ ಅಪ್ಪ ಅಲ್ಪವಾಗಿರುವ ನಾವು ಕರ್ತನೆ, ಅಪ್ಪ ದೊಡ್ಡ ಕರ್ತ ಸರ್ವಶಕ್ತನಾದ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಆರಿಸಿಕೊಂಡ ಕರ್ತನೆ. ಅಪ್ಪ ನಿಮಗೆ ಸ್ತೋತ್ರ ಅಪ್ಪ. ಆರಾಧಿಸಲು ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಅಪ್ಪ ಈ ಆರಾಧನೆಯಲ್ಲಿ ಭಾಗವಹಿಸುವವರು ಅಪ್ಪ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅಪ್ಪ ಕರ್ತನೆ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಪ್ರಸನ್ನತೆ ಅವರನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ರೋಗಗಳು ನೀಗಿ ಹೋಗುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಎಲ್ಲ ಸೈತಾನ ಬಂಧನಗಳು ಹಾಲೆಲೂಯ ಅದು ಬಿಚ್ಚಲ್ಪಟ್ಟು ಅದು ದೇವರೇ ಅಪ್ಪ ಹಾಲೆಲೂಯ ಅದು ಲಯವಾಗಿರುವುದಕ್ಕಾಗಿ ಸ್ತೋತ್ರ. ಬಿಡುಗಡೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದಪ್ಪ, ನೀನು ನಮ್ಮೊಂದಿಗೆ ಯಾವಾಗಲೂ ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಿತಿಯಲ್ಲೂ ನಮ್ಮೊಂದಿಗೆ ಇರುವ ಕರ್ತನಾಗಿದ್ಯಪ್ಪ. ಅಪ್ಪ ಎಲ್ಲ ಸ್ತುತಿ ಘನ ಮಾನ ಮಹಿಮೆಲ್ಲ ನಿನಗೆ ಉಂಟಾಗಲಿ ಅಪ್ಪ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವೆಲ್ಲ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಾವು ದೇವರು ಸಹಾಯ ಮಾಡಿದ್ದಾನೆ. ಅನೇಕರು ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ಈ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ದೇವರು ಈ ದಿನ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ, ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ, ನಮ್ಮನ್ನು ಆಶೀರ್ವಾದಿಸುವವರಾಗಿದ್ದಾರೆ. ನಾವು ದೇವರ ಸಾನ್ನಿಧ್ಯದಲ್ಲಿರುವಾಗ ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಾಗ ಲೂಕನ ಸುವಾರ್ತೆ 21ನೇ ಅಧ್ಯಾಯ ಅದರ 28ರಿಂದ ಇರುವಂಥ ವಾಕ್ಯಗಳನ್ನು ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳುವಂಥವರಾಗಿರೋಣ. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಇನ್ನು 29 ಮತ್ತು ನಾವು 30ನೇ ವಾಕ್ಯವನ್ನು ಕೂಡ ಓದುವಾಗ ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗಿ ತಿಳುಕೊಳ್ಳುತ್ತೀರಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ 28ನೇ ವಾಕ್ಯದಲ್ಲಿ, ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಯೇಸು ಸ್ವಾಮಿ ಅಂತ್ಯಕಾಲದಲ್ಲಿ ನಡೆಯತಕ್ಕಂಥ ಘಟನೆಗಳನ್ನು ವಿವರಿಸುತ್ತಾ ಯೇಸು ಸ್ವಾಮಿ ತನ್ನ ಮರಳಿ ಬರೋಣದ ಕಾಲದ ಕುರಿತಾಗಿ ಪ್ರವಾದನೆ ಮಾತುಗಳನ್ನು ನುಡಿಯುತ್ತಾ ಇದ್ದಾರೆ. ಇಲ್ಲಿ ಯುಗದ ಸಮಾಪ್ತಿ ಅಥವಾ ಈ 21ನೇ ಅಧ್ಯಾಯ ಲೂಕನ ಸುವಾರ್ತೆ, ಇನ್ನು ಮತ್ತಾಯನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ, ಇನ್ನು ಲೂಕನ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ ಕೂಡ, ಹಾಗೆ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ. ಇವೆಲ್ಲ ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲದ ಕುರಿತಾಗಿ ಇರುವಂಥ ಆ ಘಟನೆಗಳ ಬಗ್ಗೆ ಯೇಸು ಸ್ವಾಮಿ ಮುಂಚಿತವಾಗಿ ಅಥವಾ ಪ್ರವಾದನೆಯಾಗಿ ತಿಳಿಸ್ತಾ ಇರುವಂಥ ಮಾತುಗಳು ಎಂಬುದಾಗಿ ನಾವು ಓದಿಕೊಳ್ಳುವಾಗ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಎಲ್ಲವನ್ನು ನಮಗೆ ಲಭ್ಯ ಇರುವಂಥ ಸಮಯದ ಒಳಗೆ ಹೇಳಿ ಮುಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನಾನು ಈಗಾಗಲೇ ಹೇಳಿದಾಗೆ ಮತ್ತಾಯನ ಸುವಾರ್ತೆ 24, ಮಾರ್ಕನ ಸುವಾರ್ತೆ 13, ಈ ಲೂಕನ ಸುವಾರ್ತೆ 17, ಇನ್ನು ಲೂಕನ ಸುವಾರ್ತೆ 21, ಇವೆಲ್ಲವುಗಳಲ್ಲಿ ಬರೆದಿರುವಂಥ ಅನೇಕ ವಿಚಾರಗಳನ್ನು ಒಟ್ಟಿಗೆ ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ, ಸುಳ್ಳು ಕ್ರಿಸ್ತರುಗಳು, ಸುಳ್ಳು ಪ್ರವಾದಿಗಳು ಎದ್ದು ಸುಳ್ಳು ಬೋಧನೆಗಳನ್ನು ಮಾಡಿಕೊಂಡು ಅನೇಕರನ್ನ ವಂಚಿಸುವ ಕಾಲ ಕಡೆಯ ಕಾಲವಾಗಿರ್ತದೆ. ಇನ್ನು ಅಧರ್ಮ ಹೆಚ್ಚಾಗ್ತದೆ, ಅನ್ಯಾಯ ಹೆಚ್ಚಾಗ್ತದೆ, ಜನಾಂಗಕ್ಕೆ ವಿರೋಧವಾಗಿ, ಭಾಷೆಗೆ ವಿರೋಧವಾಗಿ ಹೋರಾಟಗಳು ನಡೀತವೆ. ಕ್ರಿಸ್ತನ ಹೆಸರಲ್ಲಿ ನಂಬಿಕೆ ಇಟ್ಟಂಥವರಿಗೆ ಲೋಕವ್ಯಾಪಕವಾಗಿ
ಹಿಂಸೆಗಳು ಉಂಟಾಗ್ತವೆ, ಉಪದ್ರವಗಳು ಬರ್ತವೆ. ಇನ್ನು ಸುವಾರ್ತೆಯನ್ನು, ಕ್ರಿಸ್ತನ ವಾಕ್ಯವನ್ನು ವಿರೋಧಿಸುವಂಥ ದೊಡ್ಡ ದೊಡ್ಡ ಸಂಘಟನೆಗಳು ಎದ್ದೇಳ್ತವೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಹಿಂಸೆ ಕೊಟ್ಟು ಕೊಂದು ಹಾಕುವವರಾಗಿರುತ್ತಾರೆ. ಹಾಗೆ ಈ ಸುವಾರ್ತೆ ಲೋಕದ ಎಲ್ಲ ಭಾಗಗಳಿಗೆ ತಲುಪುವಂಥದ್ದಾಗಿರ್ತದೆ. ನಾವೀಗಾಗಲೇ ನೋಡ್ತಾ ಇದ್ದೇವೆ. ಇನ್ನು ದೊಡ್ಡ ದೊಡ್ಡ ಭೂಕಂಪಗಳು ಆಗುತ್ತವೆ, ಹಾಗೆ ಸುನಾಮಿಗಳು ಬರ್ತವೆ. ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಲಕ್ಷಣಗಳು ಕಾಣಿಸ್ತವೆ. ಆಕಾಶದ ಶಕ್ತಿಗಳು ಕದಲುವಂಥದ್ದಾಗಿರ್ತದೆ. ಜ್ಞಾನ, ಅಂತ್ಯಕಾಲದಲ್ಲಿ ಜ್ಞಾನ ಹೆಚ್ಚಾಗುವಂಥದ್ದಾಗಿರ್ತದೆ. ಇನ್ನು ಲೋಕದಾದ್ಯಂತ ಜನ ಸುತ್ತಾಡುವಂಥವರಾಗಿರುತ್ತಾರೆ. ಹೀಗೆ ಅನೇಕ ಪ್ರವಾದನೆಗಳನ್ನು ಕೊಟ್ಟುಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ದೇಶದ ಒಂದು ಸ್ಥಾಪನೆಯಾಗ್ತದೆ. ನಾವು ನೋಡ್ತೇವೆ ಚರಿತ್ರೆಯಲ್ಲಿ 2000 ವರ್ಷಗಳಿಗಿಂತ ಹಿಂದೆ, ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ 2500 ವರ್ಷಗಳ ಹಿಂದೆ ಇಸ್ರಾಯೇಲ್ ದೇಶ ಅವರಿಗೆ ನಷ್ಟವಾಗಿತ್ತು. ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದಾಗ ಸ್ವಲ್ಪ ಇಸ್ರಾಯೇಲ್ ವಂಶಿಕರು ಅಥವಾ ಯಹೂದ್ಯರು ಇಸ್ರಾಯೇಲ್ ದೇಶ ಅಥವಾ ಯಹೂದ್ಯ ದೇಶದಲ್ಲಿ ಇದ್ದರೂ ಕೂಡ ಅವರು ರೋಮನ್ನರಿಗೆ ಅಧೀನರಾಗಿದ್ದರು. ಅವರಿಗೆ ಸ್ವಂತ ದೇಶ ಇರಲಿಲ್ಲ. 2500 ವರ್ಷಗಳ ಹಿಂದೆಯೇ ಅವರಿಗೆ ಅವರ ದೇಶ ನಷ್ಟವಾಯಿತು, ನೆಬೂಕದ್ನೆಚ್ಚರ್ ಚಕ್ರವರ್ತಿಯ ಕಾಲದಲ್ಲಿ. ಆದರೆ ಆ ದೇಶ 1948ನೇ ಇಸವಿ ಮೇ 14ನೇ ತಾರೀಕಿನಂದು ತಿರುಗಿ ಸ್ಥಾಪಿತವಾಗ್ತಾ ಇದೆ. ಅದನ್ನೇ ಅಂಜೂರ ಮುಂತಾದ ವೃಕ್ಷಗಳು ಚಿಗುರುವುದು ಎಂಬುದಾಗಿ ಅಲ್ಲಿ 29 ಅಥವಾ 30 ವಾಕ್ಯಗಳಲ್ಲಿ ನೋಡಲಿಕ್ಕೆ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಇದರ ಜೊತೆಯಲ್ಲಿ ನಾನು ಆಗಲೇ ಹೇಳಿದ್ದೇನೆ, ಈ ಸುವಾರ್ತೆ ಸಕಲ ಲೋಕಗಳಿಗೆ ಸಾರಲಾಗುವುದು. ಇವತ್ತು ನಾವು ನೋಡ್ತೇವೆ ನೋಡಿ, ಇವತ್ತು ನಮಗೆ ಎಲ್ಲ ರೀತಿಯ ಆಧುನಿಕ ತಂತ್ರಜ್ಞಾನಗಳನ್ನು ದೇವರು ಒದಗಿಸಿದ್ದಾನೆ. ಇದು ಲೋಕದಲ್ಲಿ ಅಂತ್ಯಕಾಲದಲ್ಲಿ ಜ್ಞಾನ ಹೆಚ್ಚಾಗ್ತದೆ ಎಂಬುದಾಗಿ ದಾನಿಯೇಲನ ಪ್ರವಾದನೆಯಲ್ಲಿ ಬರೆದಂಥ ಪ್ರವಾದನೆಯ ನೆರವೇರಿಕೆ ಕೂಡ. ಇವತ್ತು ನಮಗೆ ಬಹಳ ಉನ್ನತವಾದಂಥ ರೀತಿಯ ತಂತ್ರಜ್ಞಾನಗಳ ಮೂಲಕವಾಗಿ ನಮಗೆ ಮೊಬೈಲ್ ಫೋನುಗಳು, ಇಂಟರ್ನೆಟ್, ಹೈ ಸ್ಪೀಡ್ ಇಂಟರ್ನೆಟ್ಗಳು, ಅದರ ಜೊತೆಯಲ್ಲಿ ರಾಕೆಟ್ ಟೆಕ್ನಾಲಜಿ, ಹೈಪರ್ ಲೂಪ್ ಟೆಕ್ನಾಲಜಿ, ವಿಮಾನ, ಟ್ರೈನ್, ಅತ್ಯಾಧುನಿಕ ಕಾರುಗಳು, ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳಲ್ಲಿ ತಂತ್ರಜ್ಞಾನಗಳು ಎಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಇವೆಲ್ಲ ಬರುವುದಕ್ಕಿಂತ ಪೂರ್ವದಲ್ಲಿ ಒಂದು 100 ವರ್ಷಗಳಿಗಿಂತ ಮುಂಚೆ, 100 ವರ್ಷಗಳ ಹಿಂದೆ ಇಷ್ಟು ಟೆಕ್ನಾಲಜಿ ಇರಲಿಲ್ಲ, ಅಥವಾ 100 ವರ್ಷಗಳ ಈಚೆಗೆ ಒಮ್ಮೆಗೆ ಇಷ್ಟು ಟೆಕ್ನಾಲಜಿ ಬರಲಿಲ್ಲ. ಈ 21ನೇ ಶತಮಾನದ ಬಂದ ಮೇಲೆ ಟೆಕ್ನಾಲಜಿ ಇನ್ನಷ್ಟು ಡೆವಲಪ್ ಆಗಿದೆ. ಆದರೆ ಒಟ್ಟಾರೆ ಒಂದು 100 ವರ್ಷಗಳ ಹಿಂದೆ ಈ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿಯೇ ಸುವಾರ್ತೆ ಲೋಕದ ಬಹುತೇಕ ಭಾಗಗಳಿಗೆ ತಲುಪಿಸಿ ಆಗಿತ್ತು. ಸುವಾರ್ತೆಯನ್ನು ಸಾರುವಂಥವರು ಹಡಗುಗಳಲ್ಲಿ ಪ್ರಯಾಣ ಮಾಡಿ ಅಥವಾ ನಡೆದುಕೊಂಡು ಹೋಗಿ ಬಹಳಷ್ಟು ಭಾಗಗಳಿಗೆ ಅಥವಾ ಮೆಜಾರಿಟಿ ಒಳ್ಳೆಯ ಅಂಶ ಎಲ್ಲ ಭಾಗಗಳಿಗೆ ಸುವಾರ್ತೆಯನ್ನು ತಲುಪಿಸಿದ್ದರು. ಬೈಬಲನ್ನು ಅಥವಾ ಆ ಭಾಷೆಗಳನ್ನು ಕಲಿತು ಆ ಭಾಷೆಗಳಿಗೆ ಬೈಬಲನ್ನು ಭಾಷಾಂತರ ಮಾಡಿ ಆ ಭಾಷೆಗಳಲ್ಲಿ ಸುವಾರ್ತೆಯನ್ನು ಸಾರಿ ಕೋಟ್ಯಂತರ ಜನರಿಗೆ ಸುವಾರ್ತೆ ಮುಟ್ಟಿಸಿದರು. ಆದರೆ ಕೆಲವರು ಸ್ವೀಕಾರ ಮಾಡದೆ ಇಂದಿನವರೆಗೆ ಇದ್ದಾರೆ. ಆದರೆ ಇವತ್ತು ದೇವರ ತಂತ್ರಜ್ಞಾನದ ಮೂಲಕವಾಗಿ ಟಿ ವಿ ಮಾಧ್ಯಮ, ಮೊಬೈಲ್, ಇಂಟರ್ನೆಟ್ಗಳ ಮೂಲಕವಾಗಿ, ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ
ವಿವಿಧ ರೀತಿಯಲ್ಲಿ ಹಿಂದೆ ಪತ್ರಿಕಾ ಮಾಧ್ಯಮ ಅಥವಾ ಪತ್ರಿಕೆ ಅಥವಾ ಪ್ರಿಂಟೆಡ್ ಬೈಬಲನ್ನು ಪ್ರಿಂಟ್ ಮಾಡಿ, ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಮುಟ್ಟಿಸುವುದರ ಮೂಲಕವಾಗಿ ಮಾಡ್ತಾಯಿದ್ರೆ, ಇವತ್ತು ಕೂಡ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ, ಈಗ ಅದರ ಜೊತೆಲಿ ಸೋಷಿಯಲ್ ಮೀಡಿಯಾ, ಟಿ ವಿ ಮಾಧ್ಯಮಗಳು ಕೂಡ ಸೇರಿಕೊಂಡು ಬಿಟ್ಟಿದ್ದಾವೆ. ರೇಡಿಯೋ ಕೂಡ ಸ್ವಲ್ಪ ಹಿಂದಿನವರೆಗೆ ಬಹಳ ಬಲವಾಗಿ ಉಪಯೋಗಿಸಲ್ಪಡ್ತಾಯಿತ್ತು. ಈಗ ಅದರ ಉಪಯೋಗ ಕಡಿಮೆ ಆಗಿದೆ. ಆದರೆ ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾ ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಈ ಸ್ವಾರ್ಥೆಯನ್ನು ದೇವರು ಎಲ್ಲರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಇವೆಲ್ಲ ಕಡೆಯ ಕಾಲದ ಲಕ್ಷಣಗಳು ಎಂಬುದಾಗಿ. ಇನ್ನು ಅದರ ಜೊತೆಯಲ್ಲಿ ಭಾಳ ಪ್ರಾಮುಖ್ಯವಾಗಿ ನಾವು ನೋಡುವಂಥದ್ದು ಇಸ್ರಾಯೇಲ್ ದೇಶದ ಉಗಮ, ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿರುವ ಸಂಘಟನೆಗಳು, ದೇಶಗಳು, ಆ ಇಸ್ರಾಯೇಲ್ ದೇಶ ಹಾದು ಹೋಗುತ್ತಿರುವಂಥ ಇಕ್ಕಟ್ಟಿನ ಪರಿಸ್ಥಿತಿಗಳು, ಆ ಇಕ್ಕಟ್ಟು, ವಿರೋಧ, ಯುದ್ಧಗಳ ಮಧ್ಯದಲ್ಲಿ ಅದನ್ನು ದೇವರು ಬೆಳೆಸುತ್ತಿರುವಂಥ ರೀತಿ ನಾವು ನೋಡ್ತೇವೆ. ಕಳೆದ ಒಂದು 75 ವರ್ಷಗಳಲ್ಲಿ ಆ ದೇಶ ಲೋಕದ ಮುಂಚೂಣಿ ದೇಶಗಳಿಗೆ ಬರುವ ಹಾಗೆ ಯುದ್ಧ ವಿದ್ಯೆ ಅಥವಾ ಯುದ್ಧಾಯುಧಗಳು, ವೈಜ್ಞಾನಿಕವಾದಂಥ ಸಂಶೋಧನೆಗಳು, ಹಣಕಾಸಿನ ವಿಷಯದಲ್ಲಿ ಅಥವಾ ಆರ್ಥಿಕತೆಯಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಕಡೆ ಒಂದು ದೊಡ್ಡ ಪ್ರಗತಿ, ಬೆಳವಣಿಗೆ ಆ ದೇಶದಲ್ಲಿ ಆಗಿ, ಆದರೆ ಅಷ್ಟೇ ವಿರೋಧಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಗಳು ಏನೆಲ್ಲ ಇದ್ದರೂ ಆ ದೇಶ ಚಿಕ್ಕ ಒಂದು ದೇಶ, ದೇವರು ಅದನ್ನು ಜಗತ್ತಿನ ಭೂಪಟದಲ್ಲಿ ಸ್ಥಾಪಿಸಿದ್ದಾನೆ. ಯೇಸುಸ್ವಾಮಿ ಅದನ್ನೇ ಹೇಳ್ತಿದ್ದಾರೆ. ನಾವು ಓದಿದ ಲೂಕನ ಸುವಾರ್ತೆ 21ನೇ ಅಧ್ಯಾಯ ಆದರೆ 29ನೇ ವಾಕ್ಯ, 28 ನಾವು ಓದಿದ್ದು, 29, 30 ಕೂಡ ಓದಿದ್ದೇವೆ. ಆದರೆ 29ನ 30 ನಾನು ಮತ್ತೊಮ್ಮೆ ಓದ್ತೇನೆ. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗಿ ತಿಳ್ಕೊಳ್ಳುತ್ತೀರಲ್ಲ. ನೋಡಿ, ಅಂಜೂರ ಮುಂತಾದ ವೃಕ್ಷಗಳನ್ನು ನೋಡಿರಿ. ಅಂಜೂರ ಇದು ಒಂದು ಐಗುಪ್ತ ಇಸ್ರಾಯೇಲ್ ದೇಶದ ಒಂದು ರಾಷ್ಟ್ರೀಯ ಲಾಂಛನ ಇದ್ದ ಹಾಗೆ. ಅದು ಇಸ್ರಾಯೇಲ್ ದೇಶವನ್ನು ತೋರಿಸುವಂಥ ಒಂದು ಗುರುತು, ಇಸ್ರಾಯೇಲ್ ದೇಶದ ಒಂದು ಗುರುತು. ಇಸ್ರಾಯೇಲ್ ದೇಶಕ್ಕೆ ಇನ್ನೂ ಬೇರೆ ಗುರುತುಗಳು ಕೂಡ ಇದ್ದಾವೆ. ದೀಪಸ್ತಂಭ, ಮ್ಯಾನೋರ ಎಂಬುದಾಗಿ ಹೇಳ್ತಾರೆ. ದೀಪಸ್ತಂಭ, ದಾವಿದನ ನಕ್ಷತ್ರ ಎಂಬಂಥ ನಕ್ಷತ್ರ, ಅಥವಾ ಇವೆಲ್ಲ ಇಸ್ರಾಯೇಲ್ ದೇಶವನ್ನು ಸೂಚಿಸುವಂಥವುಗಳು. ಅಥವಾ ಮ್ಯಾನೋರ ಎಂಬಂಥ ದೀಪಸ್ತಂಭ. ಏನು ಅಂಜೂರ ಎಂಬ ಮರ, ಈ ಸ್ವಾಮಿ ಅಂಜೂರ ಮರವನ್ನು ಅನೇಕ ಬಾರಿ ಆ ರೀತಿಯಾಗಿ ಉಪಯೋಗಿಸಿದ್ದ, ಅಂದರೆ ಅರ್ಥ ಬರುವ ಹಾಗೆ ಉಪಯೋಗಿಸಿದ್ದಾರೆ. ಒಂದು ಸಲ ಈ ಸ್ವಾಮಿ ಹೇಳ್ತಿದ್ದಾರೆ, ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನೆಡಲಾಗಿತ್ತು, ಅದರಲ್ಲಿ ಫಲ ಇಲ್ಲ, ಅದನ್ನು ಕಡಿದು ಹಾಕು ಅಂತ ಹೇಳುವಾಗ ಆ ತೋಟಗಾರ ಹೇಳ್ತಿದ್ದಾನೆ, ಈ ಒಂದು ವರ್ಷ ಇದಕ್ಕೆ ನೀರು ಗೊಬ್ಬರ ಹಾಕಿ ನೋಡುವ, ಫಲ ಕೊಟ್ಟರೆ ಉಳಿಯಲಿ, ಇಲ್ಲದಿದ್ದರೆ ಕಡಿದು ಹಾಕೋಣ. ಸ್ವಾಮಿ ಮತ್ತೊಮ್ಮೆ ಬೆತಾನ್ಯದಿಂದ ನಡೆದುಕೊಂಡು ಬರ್ತಾ ಇದ್ದಂಥ ಸಮಯದಲ್ಲಿ ಎಲೆಗಳು ಇರುವಂಥ ಚಿಗುರಿದಂಥ ಒಂದು ಅಂಜೂರದ ವೃಕ್ಷದ ಹತ್ತಿರ ಹೋಗಿ ನೋಡಿ ಫಲ ಇಲ್ಲದೆ ಅದನ್ನು ಶಪಿಸಿದ್ದನ್ನು ಮತ್ತು ಅಲ್ಲಿ ಸ್ಪಷ್ಟವಾಗಿ ಬರಲಾಗಿದೆ, ಅದು ಫಲಕಾಲವಲ್ಲ. ಅಂದರೆ ಸೃಷ್ಟಿಕರ್ತನ ಹತ್ತಿರ ನಾವು ಟೈಮ್ ಸೀಸನ್ ಹೇಳದೆ ಯಾವಾಗಲೂ ಫಲ ಕೊಡ್ತಿರಬೇಕು ಎಂಬುದಾಗಿ. ಸ್ವಾಮಿ ಭೂಮಿಗೆ ಬಂದಾಗ ಇಸ್ರಾಯೇಲ್ ದೇಶ ನಾವು ಫಲಕಾಲದಲ್ಲಿ ಇಲ್ಲ, ಫಲ ಕೊಡುವವರಲ್ಲ ಎಂಬುದಾಗಿ ನಿರಾಕರಿಸಿದರು ಎಂಬ ಅರ್ಥದಲ್ಲಿ ಅದು ಒಣಗಿ ಹೋಗಲಿ ಎಂಬುದಾಗಿ ಸ್ವಾಮಿ ಹೇಳುತ್ತಿದ್ದಾರೆ. ಮಾರನೇ ದಿನ ಬರುವಂಥ ಸಮಯದಲ್ಲಿ ಶಿಷ್ಯರು ನೋಡ್ತಾ ಇದ್ದಾರೆ, ಸ್ವಾಮಿ ನೀನು ಶಾಪ ಹಾಕಿದ ಅಂಜೂರದ ಮರ ಬುಡದಿಂದಲೇ ಒಣಗಿ ಹೋಗಿಬಿಟ್ಟಿದೆಯಲ್ಲ ಎಂಬುದಾಗಿ. ನೋಡಿ, ಸ್ವಾಮಿ ಮತ್ತೆ ಈಗ ಹೇಳ್ತಿದ್ದಾರೆ, ಅಂಜೂರ ಈ ಒಣಗಿ ಹೋದ ಅಂಜೂರವಾಗಿದ್ದರೂ ಅದು ತಿರುಗಿ ಚಿಗುರುವುದು ಎಂಬುದಾಗಿ. ತಿರುಗಿ ಚಿಗುರುವುದು ಇಲ್ಲಿ ಹೇಳ್ತಿದ್ದಾರೆ. ಬೇಸಿಗೆ ಹತ್ತಿರ ಬಂದಾಗ ಅಂಜೂರ ಚಿಗುರುತ್ತದೆ. ಅದು ಭೌಗೋಳಿಕವಾದಂಥ ಮತ್ತು ವಾತಾವರಣದ ವಿಷಯದಲ್ಲಿ ಆ ಮರದ ಒಂದು ರೀತಿ ನಾವು ನೋಡ್ತೇವೆ. ನಮ್ಮ ದೇಶದಲ್ಲಿ ಕೂಡ ವಸಂತ ಕಾಲ ಬಂದಾಗ ಅನೇಕ ಕಾಡು ಪ್ರದೇಶಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು ನಾವು ನೋಡ್ತೇವೆ ಮರಗಳು ಚಿಗುರ್ತವೆ.
ಹಾಗೆ ಕೆಲವೊಂದು ಜಾತಿಯ ಮರಗಳು ಚಿಗುರಿದಾಗ ಅದಕ್ಕೆ ಹೂವು ಹಣ್ಣುಗಳೆಲ್ಲ ಅದಕ್ಕೆ ಬರ್ತವೆ, ಹೂವು ಕಾಯಿ ಎಲ್ಲ ಆಗಿ ಹಣ್ಣುಗಳು ಬರ್ತವೆ. ಕೆಲವೊಂದು ಮರ ಚಿಗುರಿದರೆ ಅದಕ್ಕೆ ಹೂವು ಹಣ್ಣುಗಳು ಅದರಲ್ಲಿ ಸಿಗೋದಿಲ್ಲ, ಮತ್ತು ಆ ಚಿಗುರಿದಂಥ ಎಲೆ ಆ ಚಿಗುರುಗಳೆಲ್ಲ ಮಾಗಿದ ಅಥವಾ ಅದು ಬಲಿತ ನಂತರ ಅಲ್ಲಿ ಹೂವುಗಳು ಬರ್ತವೆ. ಆದರೆ ಕೆಲವೊಂದು ನಾವು ನೋಡ್ತೇವೆ, ಮಾವಿನ ಮರ ಚಿಗುರಿದರೆ ಅಲ್ಲಿ ಹೂವು ಬರಲ್ಲ. ಆದರೆ ಗೇರು, ಗೋಡಂಬಿ ಅಥವಾ ಗೇರು ಮರ ಅದು ಚಿಗುರಿದರೆ ಮಾತ್ರ ಅಲ್ಲಿ ಹೂವು ಬರ್ತದೆ. ಹಾಗೆ ದೇವರು ವಿವಿಧ ರೀತಿಯಲ್ಲಿ ಮರಗಳನ್ನು ಅದರ ಗುಣಗಳನ್ನು ಇಟ್ಟಿದ್ದಾನೆ. ಈಗ ಇಲ್ಲಿ ನಾವು ನೋಡ್ತೇವೆ, ಅಂಜೂರ ಚಿಗುರಿತು, ಒಣಗಿ ಹೋಗಿದ್ದಂಥ ಅಂಜೂರ ಚಿಗುರಿತು ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ಪುನಃ ಸ್ಥಾಪನೆಯಾಯಿತು. ಈಗ ಅಂಜೂರ ಮುಂತಾದ ಮರಗಳು ಅಂತ ಹೇಳುವಾಗ 1940ನೇ ಇಸವಿಯ ಕಾಲದಿಂದ ಅಥವಾ 30ನೇ ಇಸವಿ 40ನೇ ಇಸವಿಯಿಂದ ಈಚೆಗೆ ಸುಮಾರು 60-70ರವರೆಗೆ ಲೋಕದಲ್ಲಿ ಚರಿತ್ರೆಯಲ್ಲಿ ಸೇರಿಕೊಂಡು ಬಿಟ್ಟಿದ್ದಂಥ, ಚರಿತ್ರೆಯ ಪುಟಗಳಲ್ಲಿ ಮರೆಯಾಗಿ ಹೋಗಿಬಿಟ್ಟಿದ್ದಂಥ ಅನೇಕ ದೇಶಗಳು ತಿರುಗಿ ಉಗಮ ಆಯಿತು. ಪ್ರಾಚೀನ ದೇಶಗಳು ನೋಡಿ, ಭಾರತ ದೇಶ ಕೂಡ ಒಂದು ಗಣರಾಜ್ಯವಾಯಿತು 1947ನೇ ಇಸ್ವಿಯಲ್ಲಿ. ಪಾಕಿಸ್ತಾನ ಇರ್ಬೋದು, ನಂತರ ಬಾಂಗ್ಲಾದೇಶ ಇರ್ಬೋದು, ನೋಡಿ ಮಿಡ್ಲ್ ಈಸ್ಟ್ ದೇಶಗಳು, ಅನೇಕ ದೇಶಗಳು ಹುಟ್ಟಿಕೊಂಡಿತ್ತು ಅಥವಾ ಪುನಃಸ್ಥಾಪನೆಯಾಯಿತು. ನೋಡಿ, ಇವೆಲ್ಲ ಬೇರೆ ಬೇರೆ ಸಾಮ್ರಾಜ್ಯಗಳಲ್ಲಿ ಹರಿದು ಹಂಚಿ ಅದರ ಹೆಸರು ಅಡ್ರೆಸ್ ಇಲ್ಲದೆ ಹೋಗಿದ್ದಂಥ ದೇಶಗಳಾಗಿತ್ತು. ಏನು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಹೇಳ್ತಾರೆ. ಆಫ್ರಿಕಾದ ದೇಶಗಳಲ್ಲಿ, ಏಷ್ಯಾದ ಬಹಳಷ್ಟು ದೇಶಗಳಲ್ಲಿ, ಇನ್ನು ಕೆಲವೊಂದು ಯುರೋಪಿಯನ್ ದೇಶಗಳು ಕೂಡ. ನೋಡಿ, ಇವೆಲ್ಲ ಏನು ತೋರಿಸ್ತದೆ? ಪ್ರವಾದನೆಯ ನೆರವೇರುವಿಕೆ, ಪ್ರವಾದನೆಯ ನೆರವೇರುವಿಕೆ, ಅಂತ್ಯಕಾಲದ ಲಕ್ಷಣ ಎಂಬುದಾಗಿ. ಹಾಗಾದರೆ ಯೇಸುಸ್ವಾಮಿ ಹೇಳ್ತಿದ್ದಾರೆ 28ನೇ ವಾಕ್ಯದಲ್ಲಿ, ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಹಾಗಾದರೆ ಇವೆಲ್ಲ ಸಂಭವಿಸುವುದಕ್ಕೆ ತೊಡಗುವಾಗ ಯೇಸು ಕ್ರಿಸ್ತನ ಮರಳಿ ಬರೋಣ ಹತ್ತಿರದಲ್ಲಿ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅದು ಸಮೀಪದಲ್ಲೇ ಇದೆ, ಅದು ಹತ್ತಿರದಲ್ಲೇ ಇದೆ. ಯೇಸುವಿನ ಮರಳಿ ಬರೋಣ ಸಮಯ ಹತ್ತಿರವಾಯಿತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ದೇವರ ಪವಿತ್ರಾತ್ಮನು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಯೇಸುಸ್ವಾಮಿ ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾರೆ. ನೋಡಿ, ಹಾಗಾದರೆ ಈಗ ಇಸ್ರಾಯೇಲ್ ದೇಶ ಸ್ಥಾಪನೆ ಆಯಿತು. ಇವುಗಳೆಲ್ಲ ಸಂಭವಿಸುವುದಕ್ಕೆ ತೊಡಗುವಾಗ ಅಂತ ಹೇಳುವಾಗ ಇವೆಲ್ಲ ಈಗಾಗಲೇ ಸಂಭವಿಸಲಿಕ್ಕೆ ತೊಡಗಿದೆ, ನಾವು ಸಿದ್ಧರಾಗಬೇಕು. ಇನ್ನು ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಸಂಗತಿಗಳನ್ನು ನಮಗೆ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ವಿಷಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗದಿದ್ದರೂ ಒಂದೆರಡು ವಿಷಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಯೆಹೆಜ್ಕೇಲನ ಗ್ರಂಥಕ್ಕೆ ಬರುವಾಗ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟಂಥ ತುಂಬ ಸಂಗತಿಗಳು ಇದ್ದಾವೆ. ಆದರೆ ಕಡೆ ಕಾಲಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಸಂಗತಿಗಳನ್ನು ಮಾತ್ರ ಯೆಹೆಜ್ಕೇಲನ ಗ್ರಂಥ ಅದರ 38ನೇ ಅಧ್ಯಾಯಕ್ಕೆ ಬರುವಾಗ ಮೊದಲು 8ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು, ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ. ಹೌದು, ಜನಾಂಗಗಳೊಳಗಿಂದ ಪಾರಾದ ಆ ಜನರೆಲ್ಲರೂ ಬಹುಕಾಲ ಹಾಳಾಗಿದ್ದ ಇಸ್ರಾಯೇಲಿನ ಪರ್ವತಗಳಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿರಲು ನೀನು ಅವರ ಮೇಲೆ ಬೀಳುವಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಇಲ್ಲಿ ಈ ಇಸ್ರಾಯೇಲ್ ದೇಶ ಲೋಕದಾದ್ಯಂತ ಚದರಿ ಹೋಗಿತ್ತು, ಅಥವಾ ಇಸ್ರಾಯೇಲ್ ಜನರು ಚದರಿ ಹೋಗಿದ್ದರು, ಯಹೂದ್ಯರು ಚದರಿ ಹೋಗಿದ್ದರು. ಅದಕ್ಕೆ ಡಯಸ್ಪೊರಾ ಅಥವಾ ಚದರಿ ಹೋದಂಥ ಯಹೂದ್ಯರು ಎಂಬುದಾಗಿ. ಈ ಒಂದು ಚದರಿ ಹೋಗಿದ್ದಂಥ ಜನರನ್ನು ಅನೇಕ ಜನಾಂಗಗಳ ಮಧ್ಯದಲ್ಲಿ ಚದರಿ ಹೋಗಿ ಆ ಭಾಷೆಯವರೇ ಆಗಿ ಮಾರ್ಪಟ್ಟಿದ್ದರು ಯಹೂದ್ಯರಾಗಿ ಉಳಿದುಕೊಂಡಿದ್ದಂಥ ಅವ್ರನ್ನ ದೇವರು ಬಹುಕಾಲ ಹಾಳು ಬಿದ್ದಿದ್ದಂಥ ಅಥವಾ ನಾಶವಾಗಿದ್ದಂಥ ಆ ಒಂದು ಇಸ್ರಾಯೇಲ್ ದೇಶಕ್ಕೆ ಮರಳಿ ಕರೆದುಕೊಂಡು ಬರ್ತಾರೆ. ನೋಡಿ, ಆ ದೇಶ ಮೊದಲು ಅಲ್ಲಿಂದ ಪೂರ್ತಿಯಾಗಿ ಅವರನ್ನು ಹೊರಗಡೆ ಹಾಕುವಂಥ ಕಾಲದಲ್ಲಿ ಈ ರೋಮನ್ನರಿದ್ದರು 70ನೇ ಇಸ್ವಿಯಲ್ಲಿ. ನಂತರ ಅನೇಕ ಶತಮಾನಗಳ ಕಾಲ ರೋಮನ್ನರು ಅಧಿಕಾರ ನಡೆಸಿದರು. ನಂತರ ಬೇರೆ ಕೆಲವರೆಲ್ಲ ಅಧಿಕಾರಕ್ಕೆ ಬಂದರು. ನಂತರ ನಾವು ನೋಡ್ತೇವೆ
ಮಹಮ್ಮದೀಯರು ಅಧಿಕಾರಕ್ಕೆ ಬಂದರು. ಮಹಮ್ಮದೀಯರ ಆಡಳಿತ ತುಂಬ ವರ್ಷ ಮುಂದುವರಿಯಿತು. ಅದರಲ್ಲಿ ಅನೇಕ ಸಾಮ್ರಾಜ್ಯಗಳು ಬಂದವು. ಕಡೆಯದಾಗಿ ಅಟೋಮನ್ ಟರ್ಕ್ಸ್ ಅಥವಾ ಅಟೋಮನ್ ಸಾಮ್ರಾಜ್ಯ 400 ವರ್ಷಗಳ ಒಂದು ಆಡಳಿತ ಮಾಡಿತು. ಅದೆಲ್ಲ ಆದ ಮೇಲೆ ಮೊದಲ ಮಹಾಯುದ್ಧ ಕಾಲದಲ್ಲಿ ಅಟೋಮನ್ ಸಾಮ್ರಾಜ್ಯವನ್ನು ಸೋಲಿಸಿ ಆ ಭೂಪ್ರದೇಶಗಳನ್ನೆಲ್ಲ ಬ್ರಿಟಿಷ್ ಸಾಮ್ರಾಜ್ಯದ ಕೆಳಗಡೆ ತರಲಾಯಿತು. ಬ್ರಿಟಿಷ್ ಸಾಮ್ರಾಜ್ಯದ ಕೈ ಕೆಳಗಡೆಯಿಂದ ಅದು ಇಸ್ರಾಯೇಲ್ ದೇಶ ಎಂಬಂಥ ಒಂದು ಸ್ವತಂತ್ರ ದೇಶವಾಗಿ ಅದು ಮಾರ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಬ್ರಿಟಿಷರ ಕೈ ಕೆಳಗಡೆ ಇದ್ದಿದ್ದು ಬಹಳ ವರ್ಷಗಳು ಇಲ್ಲ, ಒಂದು ಹೆಚ್ಚು ಕಡಿಮೆ 30 ವರ್ಷಗಳ ಕಾಲ ಅಷ್ಟೇ. ನಾವು ನೋಡ್ತೇವೆ ನಂತರ ಈ ಸಾವಿರಾರು ವರ್ಷ ಹಾಳು ಬಿದ್ದಿದ್ದಂಥ ದೇಶ, ಜನಸಂಖ್ಯೆ ತುಂಬ ಕಡಿಮೆ, ತುಂಬ ವಿರಳ ಜನಸಂಖ್ಯೆ. ಯಾವ ಬೆಟ್ಟ ಯಾವ ಪ್ರದೇಶಗಳಿಗೆ ಹೋದರೂ ಕೂಡ ಅದೆಲ್ಲ ಮರುಭೂಮಿ, ಅಲ್ಲಿ ಏನೂ ಕೂಡ ಬೆಳೆ ಬರ್ತಿರಲಿಲ್ಲ. ಆ ಒಂದು ಅವರ ಕೈಗೆ ಸಿಗುವಂಥ ಕಾಲದಲ್ಲಿ ಒಂದು 30-40 ವರ್ಷಗಳ ಕಾಲ, ಮೊದಲ ಮಹಾಯುದ್ಧ ಕಾಲದಿಂದ ಎರಡನೇ ಮಹಾಯುದ್ಧ ಮುಗಿದು ದೇಶ ಸ್ಥಾಪನೆ ಆಗೋ ಕಾಲದವರೆಗೆ ಒಂದು 30 ವರ್ಷಗಳ ಕಾಲ. ಅದಕ್ಕಿಂತ ಹಿಂದೆ ಕೂಡ ಒಂದು 20-30 ವರ್ಷಗಳಿಂದ ಅಲ್ಲಿ ಯಹೂದ್ಯರು ಸ್ವಲ್ಪ ಬರ್ತಾಯಿದ್ರು. ಟರ್ಕರು ತುಂಬ ವಿರೋಧಿ ಕಾಯ್ದೆಗಳನ್ನು ತಂದಿದ್ದರು. ಆದರೆ ಬ್ರಿಟಿಷರ ಆಡಳಿತ ಬಂತು, ಇನ್ನಷ್ಟು ಯಹೂದ್ಯರು ಬಂದರು. ನಂತರ ಅವರಿಗೆ ದೇಶ ಸಿಕ್ತು. ಅದು ಬೆಳೆದು ಅಥವಾ ಅದು ಅಭಿವೃದ್ಧಿಯಾಗಿ ಬೆಳೆದು ಸಮೃದ್ಧಿಯಾಗಿ ತುಂಬ ಜನ ಬಂದು ಈಗ ಅಭಿವೃದ್ಧಿ ಹೊಂದಿದ ದೇಶವಾಗಿ ನಾವು ನೋಡ್ತೇವೆ. ಈಗ ಏನಾಗ್ತದೆ, ಅದಕ್ಕೆ ವಿರೋಧವಾಗಿ ಯುದ್ಧ ಮಾಡುವವರು ಎದ್ದೇಳುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. 38ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಥವಾ 1ರಿಂದ ಓದುವಾಗ ಯೆಹೆಜ್ಕೇಲನಿಗೆ ದೇವರು ಈ ಪ್ರವಾದನೆಯನ್ನು ಕೊಡ್ತಾ ಇದ್ದಾರೆ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ರೋಷಿನವರನ್ನು, ಮೇಷಕಿನವರನ್ನು, ತೂಬಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನೋಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ. ಈಗ ನಾವು ನೋಡ್ತೇವೆ ನೋಡಿ, ರೋಷ್, ಮೇಷಕ್, ತೂಬಲ್. ಇನ್ನು ಮುಂದೆ ನಾವು ನೋಡುವಾಗ ಅವರೊಂದಿಗೆ 5ನೇ ವಾಕ್ಯದಿಂದ, ಯಾರು ತಪ್ಪದೆ ಖೇಡ್ಯ ಶಿರಸ್ತ್ರಾಣಧಾರಿಗಳಾದ ಪಾರಸಿಯರು, ಕೂಶ್ಯರು, ಪೂಟ್ಯರು ಇವರನ್ನು, ಗುಮ್ಮಿಯಾದ ಗೋಮೇರ್ಯರನ್ನು, ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬಂದ ಗುಮ್ಮಿಯಾಗಿದ್ದ ತೋಗರ್ಮದವರನ್ನು, ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು. ನೋಡಿ, ಇದೆಲ್ಲ ನಾವು ನೋಡ್ತೇವೆ. ಒಟ್ಟಾರೆ ನೋಡುವಾಗ ರೋಷ್ ರಷ್ಯಾದ ಒಂದು ಬೆಂಬಲ, ಅದು ಹಳೆ ಕಾಲದಲ್ಲಿ ರಷ್ಯಾ ದೇಶಕ್ಕೆ ಕರೀತಾ ಇದ್ದಂಥ ಒಂದು ಹೆಸರು. ಹಿಂದಿಯಲ್ಲಿ ರೂಸ್ ಎಂಬುದಾಗಿ ಹೇಳ್ತಾರೆ. ಇಂಗ್ಲೀಷ್ ಅಥವಾ ರಷ್ಯನ್ ಭಾಷೆ, ಯುರೋಪಿಯನ್ ಭಾಷೆಗಳಲ್ಲಿ ರಷ್ಯನ್ ಎಂಬುದಾಗಿ ಕರೀತಾರೆ. ಈಗ ನಾವು ನೋಡ್ತೇವೆ ಅವರ ಸಂಗಡ 5ನೇ ವಾಕ್ಯದಲ್ಲಿ ಪಾರಸಿಯರು, ಇರಾನ್. ಇವತ್ತು ನಾವು ನೋಡ್ತೇವೆ ಇರಾನ್ ನಾಯಕತ್ವದಲ್ಲಿ ಇಸ್ರಾಯೇಲ್ ವಿರುದ್ಧವಾಗಿ ಒಂದು ಹೋರಾಟ ಮಾಡತಕ್ಕಂಥ ಗುಂಪುಗಳು ಎದ್ದೇಳ್ತಾ ಇದ್ದಾವೆ. ಇಸ್ರಾಯೇಲಿಗೆ ವಿರೋಧವಾಗಿ ಹೋರಾಟ ಮಾಡುವುದಕ್ಕೆ ಇರಾನ್ ಪ್ರಾಕ್ಸಿ ವಾರ್ ಅಥವಾ ಪ್ರತಿನಿಧಿಗಳ ಮೂಲಕವಾಗಿ ಈಗ ಅಂದರೆ ಪರೋಕ್ಷ ಯುದ್ಧ ಇರಾನ್ ಮಾಡಿಸ್ತಾ ನಾವು ನೇರ ಯುದ್ಧಕ್ಕೆ ಧುಮುಕ್ತೇವೆ ಎಂಬುದಾಗಿ ಇರಾನ್ ಘೋಷಣೆ ಮಾಡ್ತಾ ಇರುವಂಥದ್ದನ್ನು ಇರಾನ್ ದೇಶಕ್ಕೆ ಹೊರಗಿನಿಂದ ರಷ್ಯಾ, ಚೈನಾ, ನಾರ್ತ್ ಕೊರಿಯಾ ಮುಂತಾದ ದೇಶಗಳು ಸಪೋರ್ಟ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನೋಡಿ, ಆ ಕಡೆಯ ಕಾಲ, ಅಂದು 2500 ವರ್ಷಗಳ ಹಿಂದೆ ಯೆಹೆಜ್ಕೇಲ ಪ್ರವಾದನೆ ಮಾಡಿದ ಪ್ರವಾದನೆ ಈ ದಿನಗಳಲ್ಲಿ ನಮ್ಮ ಕಣ್ಣ ಮುಂದೆ ನೆರವೇರಲಿಕ್ಕೆ ಪ್ರಾರಂಭವಾಗಿದೆ. ಪೂರ್ತಿಯಾಗಿ ನೆರವೇರಲಿಲ್ಲ, ನೆರವೇರಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ನೋಡಿ, ಅಂದು ಪ್ರವಾದನೆ ಮಾಡಲಾಗಿತ್ತು ರಷ್ಯಾ, ಇನ್ನು ರಷ್ಯಾದ ಜೊತೆಗೆ ಅನೇಕರು, ಮುಖ್ಯವಾಗಿ ಪಾರಸಿಯರು, ಈ ರೀತಿಯಾಗಿ ಅನೇಕರು, ಇನ್ನು ಅಲ್ಲಿ ಅನೇಕ ವಂಶಗಳ ಬಗ್ಗೆ ಬರೆದಿದ್ದುಂಟು. ಇವತ್ತು ನೋಡಿ, ಪ್ರತಿನಿಧಿಗಳ ಮೂಲಕ ಯುದ್ಧ ಮಾಡಿಸ್ತಾ ಇರುವಂಥ ಇರಾನ್,
ಅಥವಾ ನೇರವಾಗಿ ಯುದ್ಧಕ್ಕೆ ಧುಮುಕ್ತೇವೆ ಎಂಬುದಾಗಿ ಬೆದರಿಕೆ ಕೊಡ್ತಿರುವಂಥ ಇರಾನ್, ಅಥವಾ ಇರಾನ್ ಎಂಬ ಹೆಸರು 1979ನೇ ಇಸ್ವಿ ಅಥವಾ 1979ನೇ ಇಸ್ವಿಯಲ್ಲಿ ಆ ಹೆಸರನ್ನು ಕೊಟ್ಟರು. ಅದಕ್ಕಿಂತ ಹಿಂದೆ ಅದಕ್ಕೆ ಪಾರಸಿ ದೇಶ ಅಂತಲೇ ಕರೀತಾ ಇದ್ರು. ಇನ್ನು ಅವರಿಗೆ ಈ ಪರ್ಷಿಯಾಗೆ ಸಪೋರ್ಟ್ ಮಾಡುವಂಥ, ಇರಾನಿಗೆ ಸಪೋರ್ಟ್ ಮಾಡುವಂಥ ರಷ್ಯಾ, ಚೈನಾ, ಉತ್ತರ ಕೊರಿಯಾ, ಇನ್ನೂ ಬೇರೆ ಅನೇಕ ದೇಶಗಳನ್ನು ನಾವು ನೋಡುವಂಥವರಾಗಿದೆ. ಹಾಗಾದರೆ ನೋಡಿ, ಈ ಪ್ರವಾದನೆಗಳೆಲ್ಲ ನೆರವೇರಲಿಕ್ಕೆ ಪ್ರಾರಂಭವಾಗಿದೆ. ಆಗ ಯೇಸುಸ್ವಾಮಿ ಹೇಳ್ತಿದ್ದಾರೆ, ಇವುಗಳೆಲ್ಲ ಸಂಭವಿಸುವುದಕ್ಕೆ ತೊಡಗುವಾಗ ನಿಮ್ಮ ಕಣ್ಣುಗಳನ್ನು ಎತ್ತಿರಿ, ನಿಮ್ಮ ಬಿಡುಗಡೆಯ ದಿನ ಸಮೀಪವಾಗಿದೆ, ಅಥವಾ ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಸಮೀಪವಾಗಿದೆ ಎಂಬುದಾಗಿ. ನೋಡಿ, ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರ್ತೇವೆ. ನಾವು ಜಕರಿಯನ ಪ್ರವಾದನ ಗ್ರಂಥ, ಈ ಜಕರಿಯನ ಪ್ರವಾದನೆಯಲ್ಲಿ ಕೂಡ ಅಂತ್ಯಕಾಲದ ಕುರಿತಾಗಿ ಬಹಳ ಸ್ಪಷ್ಟವಾದಂಥ ಅನೇಕ ವಿಚಾರಗಳನ್ನು ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಜಕರಿಯನ ಪ್ರವಾದನ ಗ್ರಂಥ 12ನೇ ಅಧ್ಯಾಯ, ಅದರ 12ನೇ ಅಧ್ಯಾಯದಲ್ಲಿ ಮೊದಲು ನಾವು ನೋಡ್ತೇವೆ 2ನೇ ವಾಕ್ಯದಲ್ಲಿ, ಆಗ ನಾನು ಯೆರೂಸಲೇಮನ ಸುತ್ತಣ ಸಕಲ ಜನಾಂಗಗಳಿಗೆ ಅಮಲೇರಿಸಿ ಓಲಾಡಿಸುವ ಬೋಗುಣಿಯನ್ನಾಗಿ ಮಾಡುವೆನು. ನೋಡಿ, ಮತ್ತೆ ಮುಂದೆ, ಯೆರೂಸಲೇಮಿಗೆ ಮುತ್ತಿಗೆ ಹಾಕುವಾಗ ಯೆಹೂದಕ್ಕೂ ಇಕ್ಕಟ್ಟಾಗುವುದು. ಆ ದಿನದಲ್ಲಿ ನಾನು ಯೆರೂಸಲೇಮನ ಸಮಸ್ತ ಜನಗಳಿಗೂ ಭಾರೀ ಬಂಡೆಯನ್ನಾಗಿ ಮಾಡುವೆನು. ಅದನ್ನೆತ್ತುವವರೆಲ್ಲರಿಗೂ ಕಡು ಗಾಯವಾಗುವುದು. ನೋಡಿ, ಇವತ್ತು ಯೆರೂಸಲೇಮ್ ಜಗತ್ತಿನಲ್ಲಿ ಸಾಲ್ವ್ ಮಾಡಲಿಕ್ಕೆ ಬಹಳ ಕಷ್ಟ ಇರುವಂಥ ಒಂದು ಕಗ್ಗಂಟಾದ ಸಮಸ್ಯೆಯಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಯೆರೂಸಲೇಮ್ ಎಲ್ಲರಿಗೆ ಅದೊಂದು ಅಮಲೇರಿಸಿ ಓಲಾಡಿಸು, ಅಂದರೆ ಯೆರೂಸಲೇಮಿಗಾಗಿ ಅಮಲೇರಿ ಬಿಟ್ಟಿದ್ದಾರೆ. ಆ ಒಂದು ವಿಷಯದನ್ನು ಕುಡಿದು, ಅಂದರೆ ಇದು ನಮ್ಮ ಜಾಗ, ಇದು ನಮ್ಮ ಪವಿತ್ರ ಭೂಮಿ ಎಂಬುದಾಗಿ ಅದಕ್ಕೆ ವಿರುದ್ಧವಾಗಿ ಮುತ್ತಿಗೆ ಹಾಕ್ತಾರೆ. ಇವತ್ತು ಯೆರೂಸಲೇಮ್ ಇಸ್ರಾಯೇಲಿಯರ ವಶದಲ್ಲಿದ್ದರೂ ಕೂಡ ಅಲ್ಲಿ, ಅಥವಾ ಯೆಹೂದ ದೇಶದ ವಶದಲ್ಲಿ ಅಥವಾ ಇಸ್ರಾಯೇಲ್ ದೇಶದ ವಶದಲ್ಲಿದ್ದರೂ ಕೂಡ ಅದರ ಮೇಲೆ ಹಕ್ಕು ಮಂಡಿಸುವ ತುಂಬ ದೇಶಗಳಿದ್ದಾವೆ. ದಾಳಿಗಳು ಆಗ್ತವೆ, ಯೆಹೂದಕ್ಕೆ ಇಕ್ಕಟ್ಟಾಗ್ತದೆ. ಅಂದರೆ ಉಳಿದ ಭಾಗಗಳಲ್ಲಿ, ಯೆರೂಸಲೇಮಿನಲ್ಲಿ ಪೂರ್ತಿಯಾಗಿ ಯೆಹೂದ್ಯರಿಲ್ಲ, ಉಳಿದ ಭಾಗಗಳಲ್ಲಿ ಯೆಹೂದ್ಯರಿದ್ದಾರೆ. ಯೆರೂಸಲೇಮಿನಲ್ಲಿ ಇನ್ನು ಬೇರೆ ಜನಾಂಗಗಳು ಬಹಳ ಇದ್ದಾರೆ. ಅದರ ಮೇಲೆ ದಾಳಿಯಾಗುವಾಗ ಯೆಹೂದ್ಯರಿಗೆ ಕೂಡ ಇಕ್ಕಟ್ಟಾಗ್ತದೆ. ಅದನ್ನು ಕಡು ಬಂಡೆಯಾಗಿ ನಾನು ಮಾರ್ಪಡಿಸ್ತೇನೆ ಎಂಬುದು, ಅದನ್ನು ಎತ್ತಲಿಕ್ಕೆ ಬರುವವರಿಗೆಲ್ಲ ಕಡು ಗಾಯವಾಗ್ತದೆ ಎಂಬುದಾಗಿ. ನೋಡಿ, ಇವೆಲ್ಲ ಪ್ರವಾದನೆಗಳು. ಹಾಗಾಗಿ ಇದನ್ನೆಲ್ಲ ನಾವು ನಮ್ಮ ಕಣ್ಣು ಮುಂದೆ ನೋಡುವಾಗ ಯೇಸು ಕ್ರಿಸ್ತನ ಮರಳಿ ಬರೋಣ ಹತ್ತಿರದಲ್ಲಿದೆ, ಇದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಾವು ನೋಡ್ತೇವೆ 12ನೇ ಅಧ್ಯಾಯ ಜಕರಿಯನ ಪ್ರವಾದನ ಗ್ರಂಥ 10ನೇ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಯ ಮರಳಿ ಬರೋಣದ ಕಾಲದಲ್ಲಿ ಯಹೂದ್ಯರಿಗೆ ಒಂದು ಮಾನಸಾಂತರವಾಗಿರ್ತದೆ. ಯಾಕಂತೇಳಿದರೆ ಅವರು ಮೆಸ್ಸಿಯನನ್ನು ಸ್ವೀಕಾರ ಮಾಡಲಿಲ್ಲ. ಬಂದಂಥ ಯೇಸುವನ ಮೆಸ್ಸಿಯನು ಎಂಬುದಾಗಿ ಅವರು ನಂಬಲಿಲ್ಲ. ತಮ್ಮನ್ನು ಯುದ್ಧ ಮಾಡಿ ಬಿಡಿಸುವಂಥ ಒಬ್ಬ ರಕ್ಷಕನು ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಅವರು ನಂಬಿದರು. ಆದರೆ ಅವ್ರನ್ನ ಪಾಪದಿಂದ ಬಿಡಿಸಿ, ಅವ್ರನ್ನ ಶತ್ರುವಾದ ಸೈತನ ಕೈಯಿಂದ ಬಿಡಿಸಿ, ಅವರ ಆತ್ಮಿಕ ಜೀವಿತ ಆಶೀರ್ವಾದ ಮಾಡಿ ನಂತರ ಅವ್ರನ್ನ ಎಲ್ಲ ಶತ್ರುಗಳ ಕೈಯಿಂದ ಬಿಡಿಸುವಂಥ ಮೆಸ್ಸಿಯನು ಎಂಬುದಾಗಿ ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಯೇಸು ಸ್ವಾಮಿಯನ್ನು. ಕೊನೆಗೆ ಅವರಿಗೆ ಆ ಕಾಲದಲ್ಲಿ ಪಶ್ಚಾತ್ತಾಪವಾಗ್ತದೆ, ಇಕ್ಕಟ್ಟಾಗುವಂಥ ಕಾಲದಲ್ಲಿ, ಎಲ್ಲ ದೇಶಗಳು ಅವರ ವಿರುದ್ಧ ಯುದ್ಧಕ್ಕೆ ನಿಲ್ಲುವಂಥ ಕಾಲದಲ್ಲಿ. ಆಗ ಅವರು ದೇವರ ಕಡೆಗೆ ತಿರುಗಿಕೊಳ್ತಾರೆ. ಇವತ್ತು ಸ್ವಲ್ಪ ಜನ ಯಹೂದ್ಯರು ಯೇಸು ಸ್ವಾಮಿಯನ್ನು ನಂಬಿದಂಥವರು ಇದ್ದಾರೆ, ಆದರೆ ಆ ಒಂದು ಕಾಲದಲ್ಲಿ ಎಲ್ಲರೂ ಯೇಸುವನ್ನು ನಂಬುವವರಾಗಿರ್ತಾರೆ. ಹಾಗಾಗಿ ಪ್ರೈಸ್ ದಿ ಲಾರ್ಡ್, ಇವೆಲ್ಲ ನಾವು ನೋಡ್ತಾ ಇದ್ದೇವೆ, ಇವುಗಳನ್ನು ಕಾಣ್ತಾ ಇದ್ದೇವೆ. ಇವುಗಳೆಲ್ಲ ಕಾಣುವಾಗ ಯೇಸು ಕ್ರಿಸ್ತನ ಮರಳಿ ಬರೋಣ ಹತ್ತಿರವಾಗಿದೆ, ಇದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಾವು ಸಿದ್ಧರಾಗಬೇಕಾಗಿದೆ. ನಾವು ಹೆಚ್ಚು ಪ್ರಾರ್ಥನೆ ಮಾಡಿ ಕರ್ತನ ಬರೋಣಕ್ಕೆ ಸಿದ್ಧರಾಗಬೇಕಾಗಿದೆ. ನಾವು ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಿರುವಂಥ ದಿನಗಳು ಅಥವಾ ಆಯುಷ್ ಕಾಲವನ್ನು ದೇವರಿಗಾಗಿ ಭಯಭಕ್ತಿಯಿಂದ ಜೀವಿಸುವುದಕ್ಕೆ ಒಪ್ಪಿಸಿಕೊಟ್ಟು ನಂಬಿಕೆಯನ್ನು ಜೀವಿಸಬೇಕಾಗಿದೆ. ನಮ್ಮನ್ನು ಆಶೀರ್ವಾದಿಸಿ ದೇವರು ನಡೆಸ್ತಾನೆ, ಅದ್ಭುತವಾಗಿ ನಡೆಸ್ತಾನೆ. ಈ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟು ಹೋರಾಟಗಳ ಮಧ್ಯದಲ್ಲಿ ದೇವಜನರನ್ನು ದೇವರು ಆಶೀರ್ವಾದಿಸಿ ನಡೆಸುವಾತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ
ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ನಾವು ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುತ್ತಾ ಸ್ತುತಿಸ್ತಾ ಮಹಿಮೆ ಪಡಿಸ್ತಾ ಆರಾಧಿಸ್ತಾ ಇದ್ದೇವೆ. ನೀನು ನಮ್ಮೊಂದಿಗೆ ಈ ದಿನದಲ್ಲಿ ತಿರುಗಿ ಮಾತನಾಡಿದ್ದೆ. ನಿನ್ನ ಬರೋಣದ ಕುರಿತಾಗಿರುವಂಥ ಹೌದು ವಾಕ್ಯದ ಆ ಎಲ್ಲ ಸೂಚನೆಗಳನ್ನು, ಹೌದು ಲಕ್ಷಣಗಳನ್ನು, ಹೌದು ನಮಗೆ ನೀನು ಈ ಒಂದು ಸಮಯದಲ್ಲಿ ವಿವರಿಸಿದ್ದಿ ಸ್ವಾಮಿ. ನಿನ್ನ ಬರೋಣ ಹತ್ತಿರವಾಗಿದೆ. ಇಸ್ರಾಯೇಲ್ ದೇಶ ಸ್ಥಾಪನೆಯಾಗಿದೆ. ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಅನೇಕ ಹೋರಾಟಗಳು ನಡೆಯುತ್ತಾ ಇದ್ದಾವೆ. ಮಾತ್ರವಲ್ಲ, ನೀನು ಪ್ರವಾದನೆಯಾಗಿ ನಮಗೆ ತಿಳಿಸಿದಂಥ ಎಲ್ಲ ಲಕ್ಷಣಗಳು ನಮ್ಮ ಮುಂದೆ ನೆರವೇರುತ್ತಿರುವಾಗ ನಿನ್ನ ಬರೋಣ ಹತ್ತಿರವಾಗಿದೆ ಎಂಬುದನ್ನು ತಿಳಿದುಕೊಂಡು ಪರಲೋಕದ ಕಡೆಗೆ ಕಣ್ಣುಗಳನ್ನು ಎತ್ತುವುದಕ್ಕಾಗಿ, ಹೌದು ಸ್ವಾಮಿ, ಮಾತ್ರವಲ್ಲ ನಿನ್ನ ಬರೋಣಕ್ಕೆ ಸಿದ್ಧರಾಗಿ ಜೀವಿಸುವುದಕ್ಕಾಗಿ ಅಪ್ಪ ಒಬ್ಬೊಬ್ಬರಿಗೆ ನೀನು ಸಹಾಯ ಮಾಡು. ಪ್ರತಿಯೊಬ್ಬರನ್ನು ಆತ್ಮಿಕವಾಗಿ ನೀನು ಬಲಪಡಿಸು, ನಂಬಿಕೆಯಲ್ಲಿ ಬಲಪಡಿಸು. ಹಿಂಜರಿದು ಹೋದವರು ಮರಳಿ ಬರಲಿ ಸ್ವಾಮಿ. ಹೌದು, ಪ್ರತಿಯೊಬ್ಬೊಬ್ಬರನ್ನು ಪವಿತ್ರ ಆತ್ಮನಿಂದ ತುಂಬಿಸಿ ನೀನು ನಡೆಸು ಸ್ವಾಮಿ. ಅಪ್ಪ ಕರ್ತನೆ, ಮಾತ್ರವಲ್ಲ ಕರ್ತನೆ, ಈ ಲೋಕದ ಮೇಲೆ ಮನಸ್ಸಿಡದೆ ಬರಲಿರುವ ಲೋಕದ ಮೇಲೆ, ಕರ್ತನ ರಾಜ್ಯದ ಮೇಲೆ ಮನಸ್ಸಿಟ್ಟವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಹಾಗೆ ಈ ಹೊತ್ತು ಆರಾಧನಾ ಕೂಟದಲ್ಲಿ ಭಾಗವಹಿಸಿ, ಹೌದು ನಮ್ಮದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ, ಅವರ ಕೊರತೆ, ಕಷ್ಟ, ಕಣ್ಣೀರು, ರೋಗ, ದುಃಖ, ಸಾಲಗಳಿಂದ ಬಿಡಿಸಿ ಸ್ವಾತಂತ್ರ್ಯವಾಗಿ ಸಂತೋಷವಾಗಿ ನಿನ್ನನ್ನು ಆರಾಧಿಸುತ್ತಾ ಜೀವಿಸುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡು. ಮಾತ್ರವಲ್ಲ ಕರ್ತನೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ನಿನ್ನ ಬರೋಣ ಹತ್ತಿರವಾಗಿದೆ. ನಿನ್ನ ಬರೋಣಕ್ಕೆ ಸಿದ್ಧರಾಗಿ ಜೀವಿಸುವುದಕ್ಕೆ ಎಲ್ಲರಿಗೆ ಸಹಾಯ ಮಾಡು. ಈ ಆರಾಧನಾ ಕೂಟದ ಪ್ರಾರಂಭದಿಂದ ಇದುವರೆಗೆ ನಮ್ಮನ್ನು ಆಶೀರ್ವಾದ ಮಾಡಿದ್ದಿ, ನಿನಗೆ ಸ್ತೋತ್ರ. ನಿನ್ನ ಕರಗಳಲ್ಲಿ ಮತ್ತೊಮ್ಮೆ ಒಪ್ಪಿಸಿಕೊಡುವರಾಗಿದ್ದೇವೆ. ಲೋಕದಾದ್ಯಂತ ನಡೀತಿರುವಂಥ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಆಶೀರ್ವಾದ ಮಾಡಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.